ನೋಡಿ, ಒಂದು ಇವತ್ತಿನ ಎಕ್ಸೈಸ್ ಮಿನಿಸ್ಟ್ರು ಭ್ರಷ್ಟಾಚಾರದ ಬಗ್ಗೆ ಏನೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದ. ಅಂದ್ರೆ ಬೇರೆ ಬೇರೆ ಮಿನಿಸ್ಟ್ರು ಇನ್ನೂ ಹೆಚ್ಚಿನ ರೀತಿ ಭ್ರಷ್ಟಾಚಾರ ಮಾಡ್ತಾ ಅದು ನೋಡಿದ್ರೆ ನನಗೆ ಗಾಬರಿ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆ ಕೊಟ್ಟಾರ ಅನ್ನುವಂಥದ್ದು ನನಗಿರುವಂಥ ಮಾಹಿತಿ. ಈಗೇನಾಗಿದೆ, ಭ್ರಷ್ಟಾಚಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್. ಅದಕ್ಕಾಗಿ ನಾನು ಹೇಳೋದಾದ್ರೆ ಅತ್ಯಂತ ಹೆಚ್ಚು ಭ್ರಷ್ಟ ಸರ್ಕಾರ ಯಾವುದಾದ್ರೂ ಇದ್ದರೆ ಇವತ್ತು ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳ್ತೀನಿ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಮೇಲೆ ಇವತ್ತು ಭ್ರಷ್ಟಾಚಾರದ ಆಪಾದನೆ ಬಂದಿದೆ, ಮೂಡಾದ ಹಗರಣ ಬಂದಿದೆ. ವಾಲ್ಮೀಕಿ ಈ ಕಾರ್ಪೊರೇಷನ್ ಏನಿದೆ ಅದರಲ್ಲಿ ನೂರಾರು ಕೋಟಿ ಹಗರಣ ಇವತ್ತು ಹೊರಗಡೆ ಬಂದಿದೆ. ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಎನ್ಕ್ವೈರಿ ನಡೆದಿದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹೀಗಾಗಿ ಮತ್ತು ಮಂತ್ರಿಗಳು ಸಹಿತ ಇವತ್ತು ಹೆಂಗಾಗಿದೆ ಅಂದರೆ ಇದು ಸರ್ಕಾರ ಎಷ್ಟು ಸಿಗ್ತದೋ ಗೊತ್ತಿಲ್ಲ. ಅದಕ್ಕಾಗಿ ಎಷ್ಟು ಬೇಗ ಆದಷ್ಟು ಬೇಗನೆ ಎಷ್ಟು ಹಣ ಮಾಡ್ಕೊಳ್ಳೋಕೆ ನಿಂತುಬಿಟ್ಟಿದ್ದಾರೆ. ಭ್ರಷ್ಟಾಚಾರದ ಪಾಪದ ಕೊಡ ಇಲ್ಲಿ ತುಂಬಿಬಿಟ್ಟದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬಹುಶಃ ಅದೇ ಹಿನ್ನೆಲೆಯಲ್ಲಿ ತಿಮ್ಮಾಪುರ ಹೇಳ್ಬೋದು. ಯಾಕಂದರೆ ತಿಮ್ಮಾಪುರ ಒಂದು ಅವ್ರ ಇಲಾಖೆ ಮೇಲೂ ಭ್ರಷ್ಟಾಚಾರದ ಹಗರಣ ಬಂದಿದ್ದರಿಂದ ಅವರು ಬಹುಶಃ ಹಂಗೆ ಅರ್ಥ ಮಾಡ್ಕೊಂಡಿರ್ಬೋದು, ನಮ್ಮ ಭ್ರಷ್ಟಾಚಾರ ಎಲ್ಲಿ ಹತ್ತದ, ಇದಕ್ಕೆ ಬೇರೆ ಇಲಾಖೆ ಭ್ರಷ್ಟಾಚಾರ ನೋಡಿದ್ರೆ ನಂದೇನೂ ಅಲ್ಲ ಅನ್ನೋ ಮಟ್ಟಿಗೆ ಹೇಳಿರ್ಬೋದು ಅಂತ ನನಗೆ ಅನ್ನಿಸ್ತದೆ. ಅದಕ್ಕಾಗಿ ಈ ಸರ್ಕಾರದ ಪಾಪದ ಕೊಡ ತುಂಬಿದ. ನಾ ಏನೋ ಅದ್ರ ಬಗ್ಗೆ ಹೇಳೋದೇ ಇಲ್ಲ. ನಾನು ಈಗ ಸರ್ಕಾರದ ಒಂದಿನ ಮಾರಲಿಟಿ ಇದಲ್ಲ, ಮಾರಲಿಟಿನೇ ಉಳಿದಿಲ್ಲ, ನೈತಿಕತೆಯೇ ಉಳಿದಿಲ್ಲ. ಬಿ ಜೆ ಪಿ ಬಗ್ಗೆ ಮಾತಾಡಲಿಕ್ಕೆ, ಬಿ ಜೆ ಪಿ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಮುಖ್ಯಮಂತ್ರಿಗಳಾಗಲಿ ಅವ್ರ ಮಂತ್ರಿಗಳಿಗೆ ಯಾವುದೇ ನೈತಿಕತೆ ಉಳಿದಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ನಾ ಯಾವಾಗಲೂ ಹೇಳ್ತೀನಿ, ಇವತ್ತು ಕಾಂಗ್ರೆಸ್ಸಲ್ಲಿ ಇನ್ ಫೈಟಿಂಗ್ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಕಾಂಗ್ರೆಸ್ಸಿನ ಶಾಸಕರೇ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಸಮಾಧಾನ ಇದೆ. ಕ್ಷೇತ್ರದಲ್ಲಿ ಯಾವುದೂ ಕೆಲಸ ಆಗ್ತಾ ಇಲ್ಲ, ಅನುದಾನ ಸಿಗ್ತಾ ಇಲ್ಲ. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಅಸಮಾಧಾನ. ಈಗಾಗಲೇ ಕಾಂಗ್ರೆಸ್ಸಿನ 2-3 ಜನ MLAಗಳು ಓಪನ್ನಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಬರ್ತಾ ಇಲ್ಲ, ನಾವು ಶಾಸಕರು ಯಾಕಾಗಿದ್ದೀವೋ ರಾಜೀನಾಮೆ ಕೊಟ್ಟು ಹೋಗುವಂಥ ಪರಿಸ್ಥಿತಿ ಬಂದದಂತೇಳಿ ಕಾಂಗ್ರೆಸ್ಸಿನ ಕೆಲವು ಶಾಸಕರು ಓಪನ್ ಆಗಿ ಹೇಳ್ತಿದ್ದಾರೆ. ಇನ್ನು ಕೆಲವರು ಒಳಗೊಳಗೆ ಮಾತಾಡ್ತಾರೆ. ಹೀಗಾಗಿ ಈ ಹಾಸನ ಸಮಾವೇಶ ಯಾಕೆ ಮಾಡಕತ್ತಾರ ನನಗೆ ಗೊತ್ತಿಲ್ಲ. ಅದಕ್ಕೆ ಗೊಂದಲ ಅಂತೂ ಇದೆ. ಇದು ಎಲ್ಲ ರಾಜಕೀಯ ಪಕ್ಷದಲ್ಲಿ ಇರುವಂಥ BJP ಒಳಗೂ ಗೊಂದಲ ಇದೆ. ಅದು ಆದಷ್ಟು ಬೇಗನೆ ಬಗೆಹರಿಸಿದೆ ಅಂತ ಅಷ್ಟೇ ಹೇಳ್ತೇನೆ. ಅದು ಮುಂದೆ ಈಗೇನು ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಏನಿತ್ತು ಅದು ಈಗ ಅವಧಿ ಮುಂದುವರಿಸಿದ್ದಾರೆ ಬಜೆಟ್ ಸೆಷನ್ವರೆಗೆ. ಹೀಗಾಗಿ ಇನ್ನೊಂದು 2-3 ತಿಂಗಳವರೆಗೆ ಅದು ಬಿಲ್ ಬರಲಿಕ್ಕಿಲ್ಲ ಅಂತ ನನಗೆ ಅನಿಸುತ್ತೆ.